ಪಾನಿಪುರಿ ಅಂಗಡಿಯೊಂದರ ಮೇಲೆ ಕಬ್ಬಿಣ ತುಂಬಿದಂಥ ಲಾರಿ ಪಲ್ಟಿಯಾಗಿದೆ. ಪಲ್ಟಿಯಾದ ರಭಸಕ್ಕೆ ಲಾರಿ ಕೆಳಗೆ ಸಿಲುಕಿ ಯುವಕ ನರಳಾಡ್ತಿದ್ದಾನೆ. ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಬಳಿ ಒಂದು ಘಟನೆಯಾಗಿರುವಂಥದ್ದು. ಪಾನಿಪುರಿ ಅಂಗಡಿ ಮೇಲೆ ಕಬ್ಬಿಣ ತುಂಬಿದಂಥ ಲಾರಿ ಪಲ್ಟಿಯಾಗಿದೆ. ಪಲ್ಟಿಯಾದ ಲಾರಿ ಕೆಳಗೆ ಯುವಕನೊಬ್ಬ ಸಿಲುಕಿ ನರಳಾಡ್ತಿದ್ದಾನೀಗ. ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಬಳಿ ಒಂದು ದುರ್ಘಟನೆಯಾಗಿರುವಂಥದ್ದು. ಲಾರಿ ಕೆಳಗೆ ಸಿಲುಕಿ ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ತಾ ಇದ್ದಾನೆ ಆ ವ್ಯಕ್ತಿ. ಲಾರಿಯನ್ನ ರಿವರ್ಸ್ ತೆಗೆಯುವಾಗ ಆದಂಥ ಘಟನೆ ಇದು. ನರಳಾಡ್ತಿದ್ದಂಥ ಯುವಕನನ್ನ ಸ್ಥಳೀಯರು ಹೊರತೆಗೆದು ಈಗಾಗಲೇ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಯುವಕನ ಪ್ರಾಣ ಉಳಿಸಲು 2 ಕ್ರೇನ್ ಬಳಕೆ ಮಾಡಲಾಗಿದೆ. ಯುವಕನ ಪ್ರಾಣವನ್ನು ಉಳಿಸಲು ರಕ್ಷಣೆ ಮಾಡಿದ ಕೂಡಲೇ ಯುವಕನನ್ನ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಯುವಕನ ಸ್ಥಿತಿ ಈಗ ಹೇಗಿದೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ರಕ್ಷಣೆ ಮಾಡಿದ ಕೂಡಲೇ ಯುವಕನನ್ನ ಸ್ಥಳೀಯರು ಆಸ್ಪತ್ರೆಗೆ ರವಾನಿಸಿದ್ದಾರೆ. 2 ಕ್ರೇನ್ ಬಳಕೆ ಮಾಡಿ ಆ ಲಾರಿಯನ್ನ ಎತ್ತಿ ಆ ಯುವಕನನ್ನ ಸೇವ್ ಮಾಡಿದ್ದಾರೆ. ಪಾನಿಪುರಿ ಅಂಗಡಿ ಮೇಲೆ ಕಬ್ಬಿಣ ತುಂಬಿದಂಥ ಲಾರಿ ಪಲ್ಟಿಯಾಗಿದೆ. ರಾಜಾಜಿನಗರದಲ್ಲಿ ಆದಂಥ ಘಟನೆ ಇದು. ಪಲ್ಟಿಯಾದ ಲಾರಿ ಕೆಳಗೆ ಯುವಕ ಸಿಲುಕಿ ಕಾಪಾಡಿ ಕಾಪಾಡಿ ಅಂತ ನರಳಾಡ್ತಿರುವಂಥ ದೃಶ್ಯವನ್ನು ನೀವು ಒಂದೊಂದನ್ನು ಗಮನಿಸ್ಬೋದು. ಈಗಾಗಲೇ ಸ್ಥಳೀಯರು ಕೂಡ ಸಹಾಯಕ್ಕೆ ಧಾವಿಸಿದ್ದು, ಈಗಾಗಲೇ 2 ಕ್ರೇನ್ಗಳ ಮೂಲಕ ಆ ಲಾರಿಯನ್ನು ಎತ್ತಿ ಆ ಯುವಕನನ್ನು ಸೇಫಾಗಿ ಹೊರತಂದಿದ್ದಾರೆ. ಇನ್ನು ನಗರದ ಆಸ್ಪತ್ರೆಗೆ ಆತನನ್ನು ರವಾನಿಸಲಾಗಿದೆ. ಸ್ಥಿತಿ ಹೇಗಿದೆ ಅನ್ನೋದನ್ನು ಇನ್ನೂ ಕಾದಷ್ಟು ನೋಡಬೇಕಾಗಿದೆ. ಲಾರಿ ಕೆಳಗೆ ಸಿಲುಕಿ ಕಾಪಾಡಿ ಕಾಪಾಡಿ ಅಂತ ಯುವಕ ಗೋಗರಿಯುತ್ತಿದ್ದನ್ನು ನೀವು ಗಮನಿಸ್ಬೋದು. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾವಾಗಾಯಿತು ಈ ಒಂದು ಘಟನೆ? ಈಗ ಯುವಕರ ಸ್ಥಿತಿ ಹೇಗಿದೆ? ಈ ಒಂದು ಘಟನೆ ಇವತ್ತು ರಾತ್ರಿ ಒಂದು 9:15 9:15 ಸಂದರ್ಭದಲ್ಲಿ ರಾಜಾಜಿನಗರದ ಬಳಿ ಇರುವಂತಹ ಇಎಸ್ಐ ಆಸ್ಪತ್ರೆ ಇದೆ, ಅದರ ಪಕ್ಕದಲ್ಲೇ ನಡೆದಿರುವಂತ ಘಟನೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇವತ್ತು ರಾತ್ರಿ ಏನು ಒಂದು ಕೆಇಬಿಗೆ ಕೆಲವೊಂದಷ್ಟು ಈ ಟ್ರಾನ್ಸ್ಫಾರ್ಮರ್ ಗಳನ್ನ ಅಳವಡಿಕೆ ಮಾಡೋದಕ್ಕೆ ಬೇಕಾಗಿರುತ್ತೆ. ಕೆಲವೊಂದಷ್ಟು ಕಬ್ಬಿಣದ ವಸ್ತುಗಳನ್ನ ತೆಗೆದುಕೊಂಡು ಆ ಲಾರಿಯಲ್ಲಿ ಕೆಇಬಿ ಆ ಕಚೇರಿಯಲ್ಲಿದೆ ಅಲ್ಲಿಗೆ ಹೋಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಆಫೀಸ್ ಕೂಡ ಕ್ಲೋಸ್ ಆಗಿರೋದ್ರಿಂದ ಆ ಲಾರಿಯನ್ನ ಅಲ್ಲೇ ಸ್ಥಳದಲ್ಲಿ ಒಂದು ಪಾರ್ಕಿಂಗ್ ಅನ್ನ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ರಿವರ್ಸ್ ಅನ್ನ ಹಾಕ್ತಾ ಇರ್ತಾನೆ ಆ ಒಂದು ಲಾರಿಯ ಚಾಲಕ. ಯಾವಾಗ ರಿವರ್ಸ್ ಹಾಕುವಂತ ಸಂದರ್ಭದಲ್ಲಿ ತೀರಾ ಸ್ಪೀಡ್ ಆಗು ಬಂದಿರ್ತಾರೆ. ಜೊತೆಗೆ ಅಲ್ಲಿ ಕೆಲವೊಂದಷ್ಟು ಏನು ಫುಟ್ಪಾತ್ ಏನಿದೆ ಅಲ್ಲಿ ಉಚ್ಕೊಂಡು ಹೋಗ್ತಾನೆ. ಅಲ್ಲಿ ಮ್ಯಾನ್ ಹೋಲ್ ಕೂಡ ಇರುತ್ತೆ. ಆದ್ರೆ ಕೆಲವು ದಿನಗಳಿಂದ ಕೂಡ ಆ ಮ್ಯಾನ್ ಹೋಲ್ ಏನಿದೆ ಅದು ಸಂಪೂರ್ಣವಾಗಿ ಗುಂಡಿ ಬಿದ್ದಿರುತ್ತೆ. ಆ ಸಂದರ್ಭದಲ್ಲಿ ತುಂಬಾ ವೆಯ್ಟ್ ಇದ್ದಂತಹ ಲಾರಿ ಏನಿದೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಹಿಂದೆಡೆ ಇರುವಂತಹ ಚಕ್ರ ಏನಿದೆ ಅದು ಗುಂಡಿಗೆ ಇಳಿಯುತ್ತೆ. ನಂತರ ಆ ಫುಟ್ಬಾಲ್ ನಲ್ಲಿ ಪಾನಿಪುರಿ ಅಂಗಡಿ ವ್ಯಾಪಾರ ಮಾಡ್ತಿದ್ದಂತ ಅಲ್ಲಿ ಜೊತೆಗೆ ಒಬ್ಬ ಯುವಕ ಕೂಡ ಅಲ್ಲಿ ಪಾನಿಪುರಿನ ತಿನ್ಕೊಂಡು ಕೂತಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಯಾವಾಗ ಗುಂಡಿಗೆ ಇಳಿಯುತ್ತೋ ಲಾರಿ ಕೂಡ ಪಲ್ಟಿ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಯುವಕರು ಏನಿರ್ತಾರೆ ಆ ಪಲ್ಟಿ ನೋಡ್ಕೊಂಡು ಹಿಂದೆಡೆ ಬಂದಿರ್ತಾರೆ. ಹೀಗಾಗಿ ದೊಡ್ಡ ಮಟ್ಟದ ಅನಾಹುತ ನಡೆದಿಲ್ಲ. ಆದ್ರೆ ಅಲ್ಲಿ ಒಬ್ಬ ಯುವಕ ಏನಿದ್ದಾನೆ ಆತ ಮುಂದೆ ಹೋಗುವಂತ ಸಂದರ್ಭದಲ್ಲೇ ಆತನ ಮೇಲೆ ಈ ಒಂದು ಲಾರಿ ಬಿದ್ದಿರುತ್ತೆ. ಅವನ 2 ಕಾಲು ಅಂದ್ರೆ ಒಂದು ಮೊಣಕಾಲ್ವರ್ಗುನು ಜೊತೆಗೆ ಇನ್ನೊಂದು ಕಾಲಿಂದ ಅದು ಪಾದದವರೆಗೂ ಕೂಡ ಸಂಪೂರ್ಣವಾಗಿ ಲಾರಿಯ ಕೆಳಗಡೆ ಸಿಕ್ಕಾಕೊಳ್ಳುತ್ತೆ. ನಂತರ ಆತ ಸಾಕಷ್ಟು ನರಳಾಟವನ್ನ ಮಾಡ್ತಾನೆ. ಜೊತೆಗೆ ಅಲ್ಲಿ ನೋಡ ಜನ ಸೇರ್ಕೊಂತಾರೆ, ಅಗ್ನಿಶಾಮಕ ಸಿಬ್ಬಂದಿಗಳು ಬರ್ತಾರೆ. ಜೊತೆಗೆ ಅಲ್ಲಿ ಕೆಲವೊಂದಷ್ಟು ಕ್ರೇನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತ ಅಗ್ನಿಶಾಮಕ ದಳದ ಸಿಬ್ಬಂದಿ ಸೇರಿದಂತೆ ಸ್ಥಳೀಯರು ಪೊಲೀಸರು ಕೂಡ ಅಲ್ಲಿ ಒಂದು ವೇಟ್ ಎತ್ತುವಂತ ಕೆಲಸವನ್ನ ಮಾಡ್ತಾರೆ. ಆವಾಗ ಆತನನ್ನ ಇಮಿಡಿಯೇಟ್ ಆಗಿ ಆ ಯುವಕ ಏನ್ ಸಿಲುಕೊಂಡಿರ್ತಾನಲ್ಲ ಆತನನ್ನ ಎಳ್ಕೊಂತಾರೆ. ನಂತರ ಆತನನ್ನ ಬೆಂಗಳೂರಿನ ಕೆಸಿಜಿ ಆಸ್ಪತ್ರೆಗೆ ಈಗ ಶಿಫ್ಟ್ ಕೂಡ ಮಾಡ್ಲಾಗುತ್ತೆ. ಆದ್ರೆ ಯಾವುದೇ ರೀತಿಯಾದಂತ ಪ್ರಾಣಕ್ಕೆ ತೊಂದರೆ ಆಗಿಲ್ಲ. ಆದ್ರೆ 2 ಕಾಲುಗಳು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯ ಈಗ ಚಾಲಕ ಯಾವಾಗ ಈ ಒಂದು ಅಪಘಾತವನ್ನ ಮಾಡ್ತಾನೆ ಇಮಿಡಿಯೇಟ್ ಆಗಿ ಆತ ಲಾರಿ ಮೇಲ್ಗಡೆಯಿಂದ ಡೋರ್ ಓಪನ್ ಮಾಡ್ಕೊಂಡ್ಬಂದು ಆತ ಇಮಿಡಿಯೇಟ್ ಆಗಿ ಎಸ್ಕೇಪ್ ಆಗಿರ್ತಾನೆ. ಸದ್ಯ ರಾಜಾಜಿನಗರ ಸಂಚಾರಿ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದು, ಜೊತೆಗೆ ಚಾಲಕ ಪರಾರಿಯಾಗಿದ್ದಾನೆ. ಜೊತೆಗೆ ಅಲ್ಲಿ ಸ್ಥಳೀಯ ಒಂದಷ್ಟು ಆರೋಪ
ಪ್ರಯತ್ನ ಮಾಡ್ತಾ ಇದ್ದಾರೆ. ಆತ ಡ್ರಿಂಕ್ಸ್ ಮಾಡಿ ಅನ್ಸುತ್ತೆ, ಪಾನಮತ್ತನಾಗಿ ಓಕೆ, ಥ್ಯಾಂಕ್ ಯು ಅಜಯ್ ಗೌಡ.